ನಾಟ್ ಅಲ್ಲ, ಅದರೊಬ್ಬರು ಏನು ಶೈನ್ ಆಗ್ತಾರೆ ಇಲ್ಲ ಅಂತಲ್ಲ. ಆದರೆ ಟೋಟಲ್ ಎಲ್ಲರೂ ಕೂಡಿ ಏಕತ್ರವಾಗಿ ಹೋರಾಟ ಮಾಡಿದರೆ ಮಾತ್ರ ಫೈನಲ್ ಗೆಲ್ಲಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಇಲ್ಲಿವರೆಗೆ ಗೆದ್ದ ಕೊನೆಯ ಪಂದ್ಯವನ್ನು ಸೋತ್ರೆ ಅತ್ಯಂತ ಟೀಕೆಗೆ ಒಳಗಾಗೋ ಟೀಮ್ ಯಾವುದಿದ್ರೆ ಅದು ಭಾರತ. ಯಾಕಂದ್ರೆ ಈಗ ಏಷ್ಯಾ ಖಂಡದ ದೇಶಗಳಿಗೆ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸಲ್ಲಿಲ್ಲ. ಮುಂಬರುವ ದಿನಗಳಲ್ಲಿ ವರ್ಲ್ಡ್ ಕಪ್ ಬರೋದಿಲ್ಲ, ಅದರಲ್ಲಿ ಯಾವ ರೀತಿ ಆಗಬಹುದು ಅನ್ನೋದನ್ನು ಈಗಲೇ ಅದನ್ನು ಊಹೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ದಿಗ್ಗಜರಿಲ್ಲದ ಏಷ್ಯಾ ಕಪ್ ಟೀಮ್ಗಳನ್ನು ಸೋಲಿಸೋದು, ಫೈನಲ್ ಗೆಲ್ಲೋದು ಭಾರತದ ಮುಂದೆ ಇರುತ್ತಿರೋದು ದೊಡ್ಡ ಸವಾಲೂ ಹೌದು. ಯಾಕಂದ್ರೆ ಯಾವ ಆಟಗಾರರಲ್ಲಿ ಎಂಥ ಶಕ್ತಿ ಅದ ಅನ್ನೋದು ಹೇಳಲಿಕ್ಕೆ ಆಗಲಾರಂಥದ್ದು. ಎಲ್ಲರೂ ಹೊಸ ಹುಡುಗರು, ಹೀಗಾಗಿ ಆ ಹುಡುಗರ ಶಕ್ತಿ ಯಾವಾಗ ಎಕ್ಸ್ಪೋಸ್ ಆಗ್ತದನೋ ಗೊತ್ತಿಲ್ಲ ಅನ್ನೋ ಮಾತು ನೆನಪಿಟ್ಕೊಂಡು ಇವತ್ತು ಸೂರ್ಯಕುಮಾರ್ ಮತ್ತು ಅವ್ರ ತಂಡ, ಬುಮ್ರಾ ಬೌಲಿಂಗು ಜೊತೆಗೆ ಸ್ಪಿನ್ನರ್ ಎಲ್ಲರೂ ಕೂಡಿ ಈ ಒಂದು ತಂತ್ರ ಹೂಡಿ ಗಂಭೀರವಾದಂಥ ಸಲಹೆ ಕೊಟ್ಟಾಗ ಗೆಲುವಾಗ್ತದೆ. ಗೆದ್ದಾಗ ಮಾತ್ರ ಸೋತಿದ್ದು ಎಲ್ಲ ವಿಷಯಗಳಾಗಿರ್ಬೋದು, ಮತ್ತಿನ ದೋಷಗಳಿರ್ಬೋದು ಮುಚ್ಚಿ ಹೋಗ್ತಾವೆ ಅನ್ನೋದು ಅಷ್ಟೇ ಸತ್ಯ. ಏನೋ ಆಗಲಿ ಗೆಲ್ಲಿ ಅನ್ನೋದು ಭಾರತೀಯರಾದ ನಮ್ಮೆಲ್ಲರ ಆಸೆ. ನೋಡು ಇನ್ನು ಸೂರ್ಯಕುಮಾರ್ ಏನು ಮಾಡ್ತಾರೆ ಅನ್ನೋದನ್ನು ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ತಿಳಿಸಿ ಥರ ಸತ್ಯದ ಕೈಗಳಲ್ಲಿ ವಂದನೆಗಳು.